ಭಕ್ತರು ನಾವು. ನಮಗಾಗಲಿ, ನಮ್ಮ ಪ್ರಾಣೇಶ್ವರಿಗಾಗಲಿ, ನಮ್ಮ ಮಕ್ಕಳಿಗಾಗಲಿ ಆಯುರ ಆರೋಗ್ಯವನ್ನು ಕೊಟ್ಟು ಕರುಣಿಸಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆ ತಾಯಿ. ಸದಾ ಕಾಲವು ನಿನ್ನನ್ನೇ ನಂಬಿರುವ ಮಾತೆ, ನಮ್ಮನ್ನು ರಕ್ಷಿಸುವ ಭಾರವು ನಿನ್ನದಾಗಿರುವುದು ಜನನಿ. ಸೀತೆ, ಅತ್ತೆಯವರೇ, ಈ ದಿನ ಬಹಳ ಸಂತೋಷವಾದ ದಿನವಲ್ಲವೇ? ನನ್ನ ಸ್ವಾಮಿಯ ಪಟ್ಟಾಭಿಷೇಕವಲ್ಲವೇ? ರಾಮನಿಗೆ ಪಟ್ಟಾಭಿಷೇಕವಾದ್ದರಿಂದ ನಾವೆಲ್ಲರೂ ಸರ್ವಾಲಂಕೃತ ಭೂಷರಾಗೋಣ. ಹಾಗೆ ಆಗಲಿ ಅತ್ತೆ.
ನಿನ್ನದಾಗಿರುವುದು. ಆದ ಕಾರಣ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರ ಪಟ್ಟಾಭಿಷೇಕವಲ್ಲವೇ? ಲಕ್ಷ್ಮಣ, ಜನನಿ, ನಿಮ್ಮಣ್ಣನು ಪ್ರಾಣೇಶ್ವರನನ್ನು ನೋಡಲು ಹೋದವರು ಇನ್ನೂ ಬಾರಲೇ ಇಲ್ಲವಲ್ಲ, ಕಾರಣವೇನು? ತಾಯಿ ಹೇಳುವೆನು ಕೇಳಿ. ಅನುಮಾನವೇಕೆ? ಏನೋ ಕಾರಣದಿಂದ ಬಾರದೆ ತಡವಾಗಿರುವರು. ಆಹಾ, ಇದೋ ತಾಯಿ ಇಲ್ಲೇ ಬರುತ್ತಿರುವರು. ಕುಮಾರ, ನಿನಗೆ ಮಂಗಳವಾಗಲಿ. ಇದೇನು ಕುಮಾರ, ಆಲಸ್ಯವಾಗುತ್ತಿರುವುದಿಲ್ಲ. ಈ ದಿನ ನಿನ್ನ ಪಟ್ಟಾಭಿಷೇಕವಲ್ಲವೇ? ಅದು ನೋಡು, ಸೀತೆಯು ಮಂಗಳ ಸ್ನಾನವನ್ನು ಮಾಡಿ ಸಿದ್ಧಳಾಗಿರುವಳು. ಪಟ್ಟಾಭಿಷೇಕಕ್ಕೆ ನೀನು ಸಿದ್ಧನಾಗಬಾರದೆ ಮಗನೇ? ಜನನಿ, ವಿಜ್ಞಾಪಿಸುವೆನು. ನಮ್ಮ ಚಿಕ್ಕಮ್ಮನಾದ ಕೈಕಾದೇವಿಯು ನನ್ನಲ್ಲಿ ಅಧಿಕ ಪ್ರೇಮವನ್ನಿಟ್ಟು ಈ ಕಷ್ಟಕರವಾದ ರಾಜ್ಯಭಾರವನ್ನು ತಪ್ಪಿಸಿ ಸುಖಕರವಾದ ವನವಾಸವನ್ನು ನೇಮಿಸಿರುವಳು. ಜನನಿ, ಏನು ನಿನಗೆ ವನವಾಸ? ಆ ರಾಮ, ಅಗ್ರಜ! ತಾಯಿ ಕೇಳಬೇಕು. ಪೂಜ್ಯನಾದ ತಂದೆಯು ಹಿಂದೆ ನಮ್ಮ ಚಿಕ್ಕಮ್ಮನಿಗೆ 2 ವರಗಳನ್ನು ಕೊಟ್ಟಿದ್ದರು. ಅದರಲ್ಲಿ 1ನೇ ವರಕ್ಕೆ ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ, ಮತ್ತೊಂದು ವರಕ್ಕೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂತಲೂ ಆಕೆ ಬೇಡಿದಳು. ಸತ್ಯಸಂಧನಾದ ನಮ್ಮ ತಂದೆಯು ನನ್ನಲ್ಲಿ ಕರುಣೆ ಬಿಟ್ಟು ಯಾವ ಮಾತನ್ನೂ ಆಡದೆ ವ್ಯಸನ ಪಡೆದಿದ್ದರು. ತಾಯಿ, ನನಗೆ ಪಿತೃವಾಕ್ಯವು ಮಾತೃವಾಕ್ಯವು 2 ಸಮ. ಆದ ಕಾರಣ ಆಕೆ ಆಜ್ಞೆಯಂತೆ ವನವಾಸಕ್ಕೆ ಹೊರಟಿರುವೆನು. ಜನನಿ, ಜನನಿ ಸೇರಿಸಿಕೊಳ್ಳಬೇಕು. ಹೇಳು ತಾಯಿ. ಜನನಿ ಸಂತೈಸಿಕೊಳ್ಳಬೇಕು.
ವನವಾಸವನ್ನು ನಾನು ಕನಸಿನಲ್ಲಿಯೂ ಸಹ ಭಾವಿಸಿರಲಿಲ್ಲ. ನಿನ್ನನ್ನು ಬಿಟ್ಟು ನಾನು ಹೇಗೆ ತಾನೇ ಬಾಳಲಿ? ಜನನಿ, ಪಿತೃವಾಕ್ಯ ಪರಿಪಾಲನೆಯು ಮಕ್ಕಳ ಕರ್ತವ್ಯವಲ್ಲವೇ? ಜನನಿ, ಹೊರಗದಿರೋ ನಡೆಯದಿರೋ ಬಿಡು ಬಿಡು ಚಿಂತೆಯ. ತಾಯಿ, ಶಾಂತನಾಗು. ಹೊರಗದಿರೋ ನಡೆಯದಿರೋ ಬಿಡು ಬಿಡು ಚಿಂತೆಯ. ಜನದೊಳಗೆ ಬರದೊಳಗೆ ಕಡಲ ಬೆದರುಪೆ. ತಾಯಿ, ಲಕ್ಷ್ಮಣ, ಶಾಂತನಾಗು. ಜನದೊಳಗೆ ಬರದೊಳಗೆ ಕಡಲ ಬೆದರುಪೆ. ಸುಳ್ಳುಗಳು ಬಡವಿರದ ಹೊರೆಯೋ ರಾಮನು. ಸುಳ್ಳುಗಳು ಬಡವಿರದ ಹೊರೆಯೋ ರಾಮನು. ಒಲಿಕೆ ಈಗ ತಳ ಹೊರೆಯರು. ಲಕ್ಷ್ಮಣ, ಒಲಿಕೆ ಶಾಂತನಾಗು. ಈಗ ತಳ ಹೊರೆಯರು. ಚಾದಳಿಗ ಕಂಡ್ರಪ್ಪ, ಚಾದಳಿಗ ಕಂಡ್ರಪ್ಪ, ಚಾದಳಿಗ ಕಂಡ್ರಪ್ಪ. ತಾಯಿ, ಏತಕ್ಕೆ ವಚನ ಬಿಡುವಿರಿ? ಈ ರಾಮಚಂದ್ರನನ್ನು ವನವಾಸಕ್ಕೆ ಹೋಗಲು ನೇಮಿಸಿದವರು. ಈ ಸಕಲ ಸಾಮ್ರಾಜ್ಯವು ಶ್ರೀರಾಮರಿಗಲ್ಲದೆ ಮತ್ತಾರಿಗೆ ಸಲ್ಲುವುದು. ಅಲ್ಲದೆ ನಮ್ಮ ತಂದೆಯವರು ನಿನ್ನೆ ದಿವಸವೇ ಶ್ರೀರಾಮರಿಗೆ ಈ ಸಕಲ ಸಾಮ್ರಾಜ್ಯವನ್ನು ಕೊಟ್ಟಿರುವರು. ಈಗ ಹೆಂಗಸಿನ ಮಾತನ್ನು ಕೇಳಿ ಜವಾಬ್ದಾರಿಯಾದ ನಾನು ಜೀವಂತವಾಗಿರುವಾಗ ಈ ರಾಜ್ಯವನ್ನು ಮತ್ತೊಬ್ಬರಿಗೆ ಹೇಗೆ ಕೊಟ್ಟರು? ಇದಕ್ಕೆ ಅಡ್ಡಿ ಮಾಡಿದವರನ್ನು ಸಂಹರಿಸುವುದಲ್ಲದೆ ಈ ಕ್ಷಣವೇ ಕೈಗೆ ಶಿರವನ. ಲಕ್ಷ್ಮಣ, ಶಾಂತನಾಗು. ಕೈಗೆ ಶಿರವನ ಜಡನಾಗಿಹ ಪಿದರ ಶಿರವ ಚೆಂಡಾಡುವೆನ. ಜನನೇ, ಲಕ್ಷ್ಮಣ, ಶಾಂತನಾಗು. ಕಡಕೋಪದಿ ಶಾಂತರಾಗದಿ ನುಡು ಸಾಜ. ಇಬ್ಬರಿಗೈದ ದೋರತೆ ಪರಸ್ಪರ ಅನೇಕರದೆ. ಇಬ್ಬರಿಗೈದ ದೋರತೆ ಪರಸ್ಪರ ಅನೇಕರದೆ. ಪರಿಪರಿವರ್ಗ ಇದೆಯಾ ಮಾತೆಯ? ಪರಿಪರಿವರ್ಗ ಇದೆಯಾ ಮಾತೆ? ಸಿರಲು ತಂದಿದ್ದನ, ಸಿರಲು ತಂದಿದ್ದನ. ನಾವರಿಗೆ ಸರಿಯಾದ ಕಾರಣ ಜಗವನ್ನು ದರೆಯದೆ. ಲಕ್ಷ್ಮಣ, ಶಾಂತನಾಗು. ಅದ್ಭುತ! ನಾವರಿಗೆ ಸರಿಯಾದ ಕಾರಣ ಜಗವನ್ನು ದರೆಯದೆ. ಬಟ್ಟೆಗೆ ಬಟ್ಟವ ಕಟ್ಟುವ ತೆರೆದು, ಬಟ್ಟೆಗೆ ಬಟ್ಟವ ಕಟ್ಟುವ ತೆರೆದು ಯಾರೋ ಸೂಚಿಸಿದರ, ಯಾರೋ ಸೂಚಿಸಿದರ. ಇಬ್ಬರಿಗೈದ ಆದರಾದರೆ ಲಕ್ಷ್ಮಣ, ಶಾಂತನಾಗು. ಪಿತೃವಾಕ್ಯ ಪರಿಪಾಲನೆಯು ಮಕ್ಕಳ ಕರ್ತವ್ಯವಲ್ಲವೇ? ಆದ್ದರಿಂದ ವೃದ್ಧ ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯೇ ಇರು. ಭರತನಿಗೆ ಸಹಾಯಕನಾಗಿ ಇಲ್ಲಿಯೇ ಇರು. ಅಗ್ರಜ, ಎಲ್ಲ ಅಪರಾಧವನ್ನು ಕ್ಷಮಿಸಬೇಕು. ನಾನು ಬೇಡಿಕೊಳ್ಳುವುದೇನೆಂದರೆ, ನಿರಂತರದಲ್ಲಿಯೂ ನಿಮ್ಮ ನಗಲಿ ಎಡ ಬಿಡದೆ ಕಾದಿದ ನಾನು 14 ವರ್ಷ ನಿಮ್ಮ ನಗಲಿ ಹೇಗೆ ಜೀವಿಸಲಿ? ಮಾತಾ ಪಿತೃಗಳ ಸೇವೆಗೆ ಭರತ ಶತ್ರುಘ್ನರಿಲ್ಲವೇ? ನಿಮ್ಮನ್ನೇನು ಸೇರಿಸಿಕೊಂಡಿರುವ ನನ್ನನ್ನು ಬಿಟ್ಟು ಹೋಗಕೂಡದು. ಅಗ್ರಜ, ಇದೋ ನಿಮ್ಮ ಸಂಕಟ ಬರುವುದಕ್ಕೆ ನನಗೆ ಆತ್ಮೆ ಆಗಬೇಕು. ಲಕ್ಷ್ಮಣ, ನನ್ನನ್ನೇ ನಂಬಿರುವೆಯಾ? ಸಂತೋಷವಾಯಿತು. ನಿನ್ನ ಇಷ್ಟದಂತೆ ಆಗಲಿ. ಪ್ರಾಣೇಶ್ವರ, ನಾನು ಸಹ ನಿಮ್ಮ ಸಂಗಡ. ಮಾಂಗಲ್ಯ ವಿರುದ್ಧಿರಸ್ತು. ಆರ್ಯಪುತ್ರನೇ, ನಾನು ಸಹ ನಿಮ್ಮ ಸಂಗಡ ಅರಣ್ಯವಾಸಕ್ಕಾಗಿ ಬಂದೆನು. ಪ್ರಿಯೆ, ಕಾಂತೆ ಕೇಳೆ ನೊಡನೆ ನೀನು ವನಕ್ಕೆ ಬರುವುದು ರುಚಿತವೇಕೆ? ಪ್ರಿಯೆ, ಕಾಂತೆ ಕೇಳೆ ನೊಡನೆ ನೀನು ವನಕ್ಕೆ ಬರುವುದು ರುಚಿತವೇಕೆ? ಪ್ರಿಯೆ, ರಾಣಿವಾಸದಿ ಸಖಿಯ ಕೂಡಿ ಸುಖದೊಳೆ ಕೊಡಬೇಟೊಳೀಗ. ಪ್ರಿಯೆ, ರಾಣಿವಾಸದಿ ಸಖಿಯ ಕೂಡಿ ಸುಖದೊಳೆ ಕೊಡಬೇಟೊಳೀಗ. ಕಾಂತೆ ಕೇಳೆ ನೊಡನೆ ನೀನು ವನಕ್ಕೆ ಬರುವುದು ರುಚಿತವೇಕೆ? ಪ್ರಿಯೆ,
ಬರುವೆ ಪ್ರಿಯೆ. ಘೋರ ಕಾನನದಲ್ಲಿ ಕ್ರೂರ ಮೃಗವ ನೋಡಿ ಭಯ ಪಡುವೆ. ಸರಸಿ ಜನನಿ ಬೇಡವನವು ಸ್ತ್ರೀಯರಿಗೆ ವನವಾಸ ಗಮನ. ಪ್ರಿಯೆ, ನನ್ನ ಮಾತನ್ನು ಕೇಳು. ಸರಸಿ ಜಾನನಿ ಬೇಡವನವು ಸ್ತ್ರೀಯರಿಗೆ ವನವಾಸ ಗಮನ. ಕಾಂತೆ ಕೇಳೆ ನೊಡನೆ ನೀನು ವನಕ್ಕೆ ಬರುವುದು ರುಚಿತವೇಕೆ. ಅನ್ನವನ್ನು ತಿನ್ನಲು ಬದು ಎನ್ನ ಮನವೇ. ಪ್ರಿಯೆ, ಕೋಮಲಂಗಿಯಾದ ನೀನು ಆ ಅಘೋರವಾದ ಅರಣ್ಯಕ್ಕೆ ಹೇಗೆ ಬರುವೆ? ಅರಣ್ಯವೆಂಬುದು ಸ್ತ್ರೀಯರಿಗೆ ಭಯಂಕರವಾಗಿರುವುದು. ಆದ್ದರಿಂದ ವೃದ್ಧ ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯೇ ಇರು. ಸಾಧ್ಯವಿಲ್ಲ ಸ್ವಾಮಿ. ಅದೇನೇ ಆಗಲಿ, ಅದೆಷ್ಟೇ ಕಷ್ಟ ನಷ್ಟವಾದರೂ ನಾನು ನಿಮ್ಮ ಸಂಗಡವೇ ಬರುವೆನು ಪ್ರಾಣೇಶ್ವರ. ಇಲ್ಲವೆಂದ ಪಕ್ಷದಲ್ಲಿ ನಾನು ಖಂಡಿತವಾಗಿ ಪ್ರಾಣ ತ್ಯಾಗವನ್ನೇ ಮಾಡಿಬಿಡುವೆನು ಸ್ವಾಮಿ. ಪ್ರಿಯೆ, ನಿನ್ನ ಇಷ್ಟದಂತೆ ಆಗಲಿ. ನಡಿ ಹೋಗೋಣ. ಅತ್ತೆಯವರೇ, ಇದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವನು. ಮಗನನ್ನು ಆಶೀರ್ವದಿಸಿ ಕಳಿಸಿ. ನಿನ್ನನ್ನು ನಾನು ಹೇಗೆ ತಾನೇ ಆ ಕಾನನಕ್ಕೆ ಕಳಿಸಲಿ ಮಗಳೇ? ತಾಯಿ, ಅಣ್ಣನ ಜೊತೆಯಲ್ಲಿ ನಾನು ಸಹ ವನವಾಸಕ್ಕೆ ಹೋಗಿ ಬರುವೆನು. ನನಗೆ ಅಪ್ಪಣೆಯನ್ನು ಕೊಡಿ ತಾಯಿ. ಕುಮಾರ, ನೀನು ಸಹ ಹೋಗುವೆಯ? ಕುಮಾರ, ಆ ಅರಣ್ಯವನ್ನು ಅರಮನೆಯಂತಲೂ, ಈ ರಾಮನನ್ನು ನಿನ್ನ ತಂದೆಯಂತಲೂ, ಸೀತೆಯನ್ನು ನಿನ್ನ ತಾಯಿಯಂತಲೂ ಭಾವಿಸಿಕೊಂಡು 14 ವರ್ಷಗಳನ್ನು 14 ದಿನಗಳಂತೆ ಕಳೆದು ಬನ್ನಿ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಹೋಗಿ ಬನ್ನಿ. ನಿಮ್ಮ ಅಪ್ಪಣೆಯಂತೆ ನಡೆದುಕೊಳ್ಳುವುದು. ಲಕ್ಷ್ಮಣ, ಅಗ್ರಜ, ನಾವಿನ್ನು ತಂದೆಯವರ ಅಪ್ಪಣೆಯನ್ನು ಪಡೆದು ವನವಾಸಕ್ಕೆ ಹೋಗೋಣ. ನಡಿ. ಅಗ್ರಜ, ಆಗಬಹುದು. ದಯವಿಟ್ಟು ಅಪ್ಪಣೆಯನ್ನು ಕೊಡಿ. ಚಿಂತೆಯೋ ಬಿಡು ಪೀಠ ಸಂತೋಷದಿಂದ ನೋಟ. ತಂದೆಯೇ, ಚಿಂತೆಯೋ ಬಿಡು ಪೀಠ ಸಂತೋಷದಿಂದ ನೋಟ. ಕಾಂತಾರಾಗೈರೇ ನೀಗನ ಸಂತೋಷದಿಂದ ನೋಟ. ಕಾಂತಾರಾಗೈರೇ ನೀಗನ. ಬನ್ನಿ. ಹಗಲೋಟೆ ನಿನ್ನನು ಜಗದೋಲ ಬಾಳ್ವೆನೆ. ಹಗಲೋಟೆ ನಿನ್ನನು ಜಗದೋಲ ಬಾಳ್ವೆನೆ. ಸುಗುಣ ಸಾಗರ ರಾಮ ಚೆಲುವ ಶ್ರೀರಾಮ. ಸುಗುಣ
ಪೀಠ ತಂದೆಯೇ ಕ್ರೂರ ವಿಧಿಯು ತಾನು ಈ ರೀತಿ ಬರೆದಾನೆ. ಪುತ್ರನೇ ತಂದೆಯೇ ಸಂತೈಸಿಕೊಳ್ಳಿ. ಕ್ರೂರ ವಿಧಿಯು ತಾನು ಈ ರೀತಿ ಬರೆದಾನೆ. ರಾಮ ನಿನ್ನಯ ಪಣೆಯೋಳು ಸಿದ್ದರೆಯೋಳು. ರಾಮ ನಿನ್ನಯ ಪಣೆಯೋಳು. ತಂದೆಯೇ ಸಂತೈಸಿಕೊಳ್ಳಬೇಕು. ಈ ರೀತಿ ಏಳು ನೀತಿ ಮೀರಿ ಶೋಕಿಸುವಾರೆ. ತಂದೆಯೇ ಸಂತೈಸಿಕೊಳ್ಳಿ. ಈ ರೀತಿ ಏಳು ನೀತಿ ಮೀರಿ ಶೋಕಿಸುವಾರೆ. ವೀರ ಸುಗುಣಾರನೆ ಜಗದೇಕ ವೀರನೆ. ವೀರ ಸುಗುಣಾರನೆ ಜಗದೇಕ ವೀರನೆ. ವೀರ ಸುಗುಣಾರನೆ. ತಂದೆ ಮನವನ್ನು ಸಮಾಧಾನಗೊಳಿಸಿಕೊಂಡು ಈ ರಾಜ್ಯಾಂಗದ ವಿಷಯದಲ್ಲಿ ಭರತನಿಗೆ ಸಹಾಯಕನಾಗಿರಿ. ನಾನಂತೂ ನಿಲ್ಲುವುದಿಲ್ಲ, ಇದು ಹೋಗಿ ಬರುವೆನು. ನಾನೆಂದು ಕಳುಹಲ್ಲೀಗ ಕುಮಾರ. ತಂದೆ ಸಂತೈಸಿಕೊಳ್ಳಬೇಕು. ಹೇಳಿ ಹೇಳಿ. ಕೈಕೆ ನನ್ನ ಮಾತನ್ನು ಕೇಳು. ನಾನೆಂದು ಕಳುಹಲ್ಲೀಗ ನಾನ್ಯಾರನ್ನು ಕರೆಯಲೀಗ. ರಾಮ ಎನ್ನುತ್ತ ಕುಮಾರ. ತಂದೆ ಸಂತೈಸಿಕೊಳ್ಳಬೇಕು. ಹೇಳಿ ಹೇಳಿ. ನನ್ನಗಲಿ ಹೋಗುವೆ. ತಂದೆ ಸಂತೈಸಿಕೊಳ್ಳಬೇಕು. ನೀನನ್ನಗಲಿ ಹೋಗುವೆ. ವದನವನ್ನು ತೋರೋ ಶ್ರೀರಾಮ. ತಂದೆ ಸಂತೈಸಿಕೊಳ್ಳಬೇಕು. ಪುತ್ರನೇ, ದೈವದ ಆಜ್ಞೆಯನ್ನು ಕೇಳಬೇಕಲ್ಲದೆ ನನ್ನ ಆಜ್ಞೆಯನ್ನು ಯಾತಕ್ಕೆ ಕೇಳಿದೆ? ಈ ದುಷ್ಟಳಿಗೆ ಕೊಟ್ಟ ಭಾಷೆಗೆ ಕಟ್ಟಿ ಬಿದ್ದಿರುವೆನು. ಧೀರನಾದ ನೀನು ನನ್ನನ್ನು ಖಂಡಿಸಿ ಈ ರಾಜ್ಯವನ್ನು ಆಳದೆ ಇರುವೆಯಾ? ಆ ಶಿವ ಶಿವ. ತಂದೆ ಯಾತಕ್ಕಿಂತ ಕರ್ಣ ಕಠೋರವಾದ ಮಾತನ್ನು ಆಡಿವಿರಿ. ನೀವೇ ಇನ್ನು ಬಹುಕಾಲ ಈ ರಾಜ್ಯವನ್ನು ಆಳುತ್ತಿರಬೇಕು. ನಾನು ವನವಾಸಕ್ಕೆ ಹೋಗತಕ್ಕವನು. ನೀವು ಇಂದು ಕೊಟ್ಟ ಭಾಷೆಗೆ ತಪ್ಪಕೂಡದು. ನಾನು 14 ವರ್ಷ ವನವಾಸವನ್ನು ಮಾಡಿ ಬಂದ ಬಳಿಕ ನಾನು ಪುನಃ ಬಂದರೆ ಇದೋ ನಿಮ್ಮ ಪಾದ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧನಾಗಿರುವೆನು ಜನಕ. ಪುತ್ರನೇ, ತಂದೆ ನಿನ್ನನ್ನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸುವುದು ನ್ಯಾಯವಾದದ್ದು ಅಲ್ಲ. ಈ ದಿನವಾದರೂ ಇಲ್ಲೇ ಇದ್ದು ನಿನ್ನ ಮುಖ ದರ್ಶನ ಕೊಟ್ಟು ನಾಳೆ ಪ್ರಯಾಣನಾಗು. ಈ ಕಾಲಾಜ್ಞೆ ಪ್ರಿಯಳಾದ ಕೈಕೆಯಿಂದ ವಂಚಿತನಾದೇ ಹೊರತು ನಿನ್ನ ವಿಷಯದಲ್ಲಿ ಈ ರೀತಿ ಯೋಚಿಸಿದನಲ್ಲ ಮಗು. ತಂದೆಯೇ ಜನಕ ನಿನ್ನಾಜ್ಞೆಯೊಂದನೆ ತಂದೆಯೇ ಪುತ್ರನೇ, ಕುಮಾರ. ಸಂತೈಸಿಕೊಳ್ಳಬೇಕು ತಂದೆಯೇ. ಜನಕ ನಿನ್ನಾಜ್ಞೆಯೊಂದನೆ ಹಿರಿಗೆಂದೀರ್ಪನಲ್ಲಿ ನಾನುಳಿದೆಲ್ಲ ಮಮ ಜನಕ
ಅನಿತು ಪಿರಿತೆಂದು ಭಾವಿಸುವನೇ ಅನಿತು ಪಿರಿತೆಂದು ಭಾವಿಸುವನೇ ಅನಿತು ಪಿರಿತೆಂದು ಭಾವಿಸುವನೇ ಆ ನೀ ನಗರಿಯಿಂದ ಸತ್ಯವಂ ಪಾಲಿಪುದೈ ಜನಕ ತಂದೆ, ಹೇಗಾದರೂ ನನಗೆ ಪಿತೃವಾಕ್ಯವು ಮಾತೃವಾಕ್ಯವು ಎರಡು ಸಮ. ಆದರೆ ಇಂದು ನಮಗಿರತಕ್ಕ ಬುದ್ಧಿ ನಾಳೆ ಇರುವುದಿಲ್ಲ ಸಂದೇಹ. ಆದ ಕಾರಣ ನೀವು ನಮ್ಮ ಚಿಕ್ಕಮ್ಮನಿಗೆ ವರಗಳನ್ನು ಕೊಟ್ಟಿರೋ ಪ್ರಕಾರ ನಾನು ವನವಾಸಕ್ಕೆ ಹೋಗುವೆನು. ನೀವು ಇನ್ನು ಸೋದರ ಮಾವನ ಮನೆಗೆ ಹೋಗಿರತಕ್ಕ ಭರತನನ್ನು ಈಗಲೇ ಕರೆತರಿಸಿ ಈ ರಾಜ್ಯ ಅಧಿಕಾರವನ್ನು ಒಪ್ಪಿಸಿಬಿಡಿ. ಮುಖ್ಯ ನಾನಂತೂ ನಿಲ್ಲುವುದಿಲ್ಲ, ಇದೇ ಹೋಗಿ ಬರುವೆನು. ಸುಮಂತ್ರನೇ, ಮಹಾರಾಜರೇ, ಹಾಗಾದ ಪಕ್ಷದಲ್ಲಿ ರಾಮನ ಸಂಗಡ ಸಕಲ ಸಾಮಗ್ರಿಗಳು ಸೈನ್ಯವು ನಡೆಯಲಿ. ನಿಲ್ಲು ಸುಮಂತ್ರ, ಸಕಲವು ರಾಮನನ್ನು ಹಿಂಬಾಲಿಸಿ ಹೋದರೆ ಎಲೆ ತೆಗೆದ ಹಾಲಿನಂತೆ ಈ ನಿಶ್ಚಾದವಾದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಕುಮಾರನು ಏನು ಹುಲ್ಲು ಕೂಟ್ ಗಟ್ಟಿಯು ರಾಮನ ಹಿಂಬಾಲಿಸಿ ಹೋಗ ಕೂಡದು. ನಿಲ್ಲು, ನಾನನ್ನು ಕೊಡುವ ನಾರಮುಡಿಯನ್ನು ಹುಟ್ಟು ವನವಾಸಕ್ಕೆ ಹೊರಡುವರಾಗಿ. ಅಯ್ಯೋ ಪಾಪಿ, ಇನ್ನು ನನ್ನನ್ನೇ ಆತಕ್ಕೆ ಸಂಕಟ ಪಡಿಸುವೆ. ಸಾಕು ಸುಮ್ಮನಿರು ಪ್ರಿಯ. ಚಂದ್ರ, ಹಾ ರಾಮಚಂದ್ರ, ಮುಂದೇನು ಗತಿ? ತಂದೆ, ಸಂತೈಸಿಕೊಳ್ಳಬೇಕು. ಹೇಳಿ ಹೇಳಿ. ರಾಜ್ಯಾಂಗಗಳೆಲ್ಲ ಅರಸಿಗಿರಬೇಕಲ್ಲದೆ ವಿಧಿ ಇಲ್ಲದೆ ಭರತನು ಹೇಗೆ ರಾಜ್ಯಭಾರವನ್ನು ಮಾಡಿಯಾನು? ನಾನಾದರೂ ಋಷಿಚರ್ಯದಿಂದಲೇ ವನವಾಸವನ್ನು ಮಾಡುವೆನು ಜನಕ. ಇದೋ ಹೋಗಿ ಬರುವೆನು. ದಯವಿಟ್ಟು ಅಪ್ಪಣೆಯನ್ನು ಕೊಡಿ. ರಾಮಚಂದ್ರ, ತೆಗೆದಿಕೋ. ವನವಾಸಕ್ಕೆ ಹೋಗುವ ನಿಮಗೆ ಈ ಸಕಲ ಆಭರಣವೆಲ್ಲ ಬೇಕೆ? ನಾನು ಕೊಡುವ ನಾರುಮುಡಿಯನ್ನು ಹುಟ್ಟು ವನವಾಸಕ್ಕೆ ಹೊರಡುವರ. ಕೊಡಿ ತಾಯಿ, ಸಂತೋಷ. ಸೀತಾ, ನಿನಗೇಕೆ ಈ ಸಕಲ ಆಭರಣವು? ನೀನು ಸಹ ಕಟ್ಬಿಟ್ಟು ನಾರುಮುಡಿಯನ್ನು ಹುಡುಗರಾಗು. ಲಕ್ಷ್ಮಣ, ತೆಗೆದಿಕೋ. ಪಾಪಿ, ಪ್ರಾಣೇಶ್ವರ, ಕೈಕ ಒಳಗೆ ಹೋಗು ನಾವು.
ಹಾಡಬಹುದು. ಬಾಗೆಗೊಳ್ಳುವಂತೆ ಪ್ರಾತಃಕಾಲವೋ ಬಾಗೆಗೊಳ್ಳುವಂತೆ ಪ್ರಿಯೆ ಬಾಗೆಗೊಳ್ಳುವಂತೆ ಪ್ರಾತಃಕಾಲವೋ ಬಾಗೆಗೊಳ್ಳುವಂತೆ ಜಗಕ್ಕೆಲ್ಲ ಮಹಾನಂದವಾಗಿರುವ ಜಗಕ್ಕೆಲ್ಲ ಮಹಾನಂದವಾಗಿರುವ ಗಗನಾದರಿಂದ ಗಗನಾದರಿಂದ ಶೋಭಿತವಾಗಿ ಬಾಗೆಗೊಳ್ಳುವಂತೆ ಪ್ರಾತಃಕಾಲವೋ ಬಾಗೆಗೊಳ್ಳುವಂತೆ ಪ್ರಿಯೆ ಸರಸಿರುವಾಹ ಕರಮಾಗ್ಯದೋಳು ಪ್ರಿಯೆ ಸರಸಿರುವಾಹ ಕರಮಾಗ್ಯದೋಳು ಸರಸಮಾಹಿಯೇ ಸರಸಮಾಹಿಯೇ ಕರೆಸೋತ್ತಲೀಗ ಬಾಗೆಗೊಳ್ಳುವಂತೆ ಪ್ರಾತಃಕಾಲವೋ ಬಾಗೆಗೊಳ್ಳುವಂತೆ ಬಾಗೆಗೊಳ್ಳುವಂತೆ ಬಾಗೆಗೊಳ್ಳುವಂತೆ. ಲಕ್ಷ್ಮಣ, ಈ ಚಿತ್ರಕೂಟವನ್ನು ನೋಡಿದ್ಯಾ? ಬಹಳ ಮನೋಹರವಾಗಿರುವುದಲ್ಲವೇ? ಅಗ್ರಜ, ನಿಜ, ಬಹಳ ಮನೋಹರವಾಗಿರುವುದು. ಆರ್ಯಪುತ್ರನೇ, ಸ್ವಾಮಿ, ಈ ಮುಂದೆ ಕಾಣುತ್ತಿರುವ ನದಿಯಾದರೂ ಯಾವುದು ಸ್ವಾಮಿ? ಪ್ರಿಯೆ, ಹೇಳುವೆನು ಕೇಳು. ನೋಡು ದೇವನದಿಯ ಜಾನಕಿ, ನೋಡು ದೇವನದಿಯ, ನೋಡು ದೇವನದಿಯ. ಪ್ರಿಯೆ, ವರಾತಿ ವಿಕ್ರಮ ಪದಾಪ್ತ ಜಾಡೆಯು. ಪ್ರಿಯೆ, ವರಾತಿ ವಿಕ್ರಮ ಪದಾಪ್ತ ಜಾಡೆಯು ಮುರುಗವನು ಜಪಿತನೇ. ನೋಡು ದೇವನದಿಯ ಜಾನಕಿ, ನೋಡು ದೇವನದಿಯ, ನೋಡು ದೇವನದಿಯ. ಪ್ರಿಯೆ, ಗರಿ ಸನಿ ರಿ ಸನಿ ದ ಸನಿ ದ ಪ ಮ ಪದನಿ ನೋಡು ದೇವನದಿಯ. ಪ್ರಿಯೆ, ಗರಿ ಸನಿ ರಿ ಸನಿ ದ ಸನಿ ದ ಪ ಮ ಪದನಿ ನೋಡು ದೇವನದಿಯ. ಪ್ರಿಯೆ, ಗಂಗೆ ಯಮುನೆ ಕಾವೇರಿ ಸರಸ್ವತಿ, ಗಂಗೆ ಯಮುನೆ ಕಾವೇರಿ ಸರಸ್ವತಿ ತುಂಗಭದ್ರ ವೇದಾವತಿ ನಿಲಯೇ, ತುಂಗಭದ್ರ ವೇದಾವತಿ ನಿಲಯೇ ಕಪಿಲ ಮನೋಹರಿ ಸಿಂಧು ಭಗೀರಥಿ, ಕಪಿಲ ಮಲಹಾರಿ ಸಿಂಧು ಭಗೀರಥಿ ಸರಸದಿಂದ ಕೂಡಿರುತ್ತ ಜಲನಿಧಿ. ನೋಡು ದೇವನದಿಯ ಜಾನಕಿ, ನೋಡು ದೇವನದಿಯ, ನೋಡು ದೇವನದಿಯ. ಸ್ವಾಮಿ, ಪ್ರಿಯೆ, ನಮ್ಮ ಮಾತಾ ಪಿತೃಗಳಿಗೆ ಸದ್ಗತಿಯನ್ನುಂಟು ಮಾಡಿದಂತಹ ಗಂಗಾದೇವಿಗೆ ನಮಸ್ಕರಿಸೋಣವೇ? ಓ
ನಬಿ ವಂದಿಪೆ ಮಂಗಳಾದೇವಿ ಗಂಗೆ ನಬಿ ವಂದಿಪೆ ಶಾಂತರೂಪೆ ಶುಭ ತರಂಗೆ ಭೂತನಾಥ ಮೌಲಿ ಸಂಗೆ ಶಾಂತರೂಪೆ ಶುಭ ತರಂಗೆ ಭೂತನಾಥ ಮೌಳಿ ಸಂಗೆ ಜಾತ ಚರಿತೆ ಮಹಿಮ ತುಂಗೆ ಭೂತ ಕವಿತೆ ತುರಿತ ಭಂಗೆ ಗಂಗೆ ನಬಿ ವಂದಿಪೆ ಮಂಗಳಾದೇವಿ ಗಂಗೆ ನಬಿ ವಂದಿಪೆ ಪಾವನಾತ್ಮ ನಾಮಧೇಯೇ ದೇವಲೋಕ ಮಾನುನಿಯೇ ಪಾವನಾತ್ಮ ನಾಮಧೇಯೇ ದೇವಲೋಕ ಮಾನುನಿಯೇ ಸೇವಕಿಷ್ಟೇ ಫಲದತಾಯೇ ಕಾವುದೈ ಪ್ರಾಯೋಗಿ ಜಾಯೇ ಗಂಗೆ ನಬಿ ವಂದಿಪೆ ಮಂಗಳಾದೇವಿ ಗಂಗೆ ನಬಿ ವಂದಿಪೆ ಸುಮಂತ್ರ ಪೂಜ್ಯಳಾದ ಗಂಗಾ ದೇವಿಗೆ ನಮಸ್ಕರಿಸುವೆವು. ತಾಯಿ, ನನ್ನ ಪತಿಯು 14 ವರ್ಷಗಳ ಕಾಲ ವನವಾಸವನ್ನು ಮಾಡಲು ಹೊರಟಿರುವ ನಮಗೆ ಯಾವ ಕಷ್ಟಗಳು ನಷ್ಟಗಳು ಬಾರದಂತೆ ಹರಿಸಿ ಕಾಪಾಡುವ ಭಾರ. ಸುಮಂತ್ರನೇ, ನೀನು ಅಯೋಧ್ಯೆಗೆ ಹೋಗಿ ನಮ್ಮ ತಂದೆಯವರಿಗೆ ನಾವು ಕ್ಷೇಮದಿಂದಿರುವರೆಂದು ತಿಳಿಸು. ಸದಾ ಸುಶೀಲ ವಿಲೋಲ ಪರಿಪಾಹಿ ದೇವ ಕಮಲ ವಿಲಾಸಕರ ಕಮಲಾಯ ದಾಕ್ಷ ಕಮಲ ಜನಾದೆ ಕಮಲಾಯ ದಾಕ್ಷ ಕಮಲ ಜನಾದೆ ಕಮಲಾಯ ದಾಕ್ಷ ಕಮಲ ಜನಾದೆ ಸುಮನೋ ಬಕುಡ ಸುಮನ ಬಕುಟ ಸುಮ ಪೂಜಿತ ಹವದ ಕಮಲ ವಿಲಾಸ ಕರ ಸದಾ ಸುಶೀಲ ವಿಲೋಲ ಪರಿಪಾಹಿ ದೇವ ಕಮಲ ವಿಲಾಸ ಕರ ಮಹಾರಾಜನೇ ವಂದಿಸು. ಸುಮಂತ್ರನೇ, ರಾಮ ಲಕ್ಷ್ಮಣ ಸೀತೆ ಇವರುಗಳು ನನ್ನ ನಗರವನ್ನು ಬಿಟ್ಟು ಬಿಟ್ಟರೆ ಮಹಾರಾಜನೇ, ನೀನೇ ಅವರನ್ನು ಬಹಳ ದೂರ ಬಿಟ್ಟು ಬಂದೆನು. ಈ ವಿಷಯವನ್ನು ನಿಮಗೆ ತಿಳಿಸಲೆಂದು ಹೇಳಿದ ಕಾರಣ ನಿಮ್ಮಲ್ಲಿಗೆ ಬಂದೆನು. ರಾಮನೇ ಕೋ ಜಯ ವನಕ್ಕೆ ಹಿಡ ಜಯ
ಧನ್ಯವು ಬಿಟ್ಟ ಕನಕಾಭರಣ ಬಿಟ್ಟ ಆಳು ಕೈಗೆ ಹಿಂದ ರಾಮಚಂದ್ರ ನೀ ಗುರಿಯ ಜಯ ಪುತ್ರನೇ ಆಳು ಕೈಗೆ ಹಿಂದ ರಾಮಚಂದ್ರ ನೀ ಗುರಿಯ ಜಯ ರಾಮನೇ ಪೋ ಜಯ ವನಕ್ಕೆ ಹಿಡ ಜಯ ರಾಜ್ಯ ಭೋಗವ ಬಿಟ್ಟು ಮಾತಾ ಪಿತರ ಬಿಟ್ಟು ರಾಮಚಂದ್ರ ರಾಜ್ಯ ಭೋಗವ ಬಿಟ್ಟು ಈ ಗೋಳನ್ನು ನೋಡಿ ನೋಡಿ ಮಾತಾ ಪಿತರ ಬಿಟ್ಟು ಗೋರಕನಕ್ಕೆ ರಾಮಚಂದ್ರ ನೀ ಗುರಿಯ ಜಯ ವನಕ್ಕೆ ಹಿಡ ದಯ ರಾಮನೇ 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 ಲೋಕೈಕ ವೀರ ರಾಮನೇ ಸರ್ವಾಂಗ ಸುಂದರ ರಾಮನೇ ರಾಮನೇ ತಾಟಕಾಂತಕ ರಾಮನೇ ಸರ್ವ ಜೀವಿಗಳ ರಕ್ಷಕ ರಾಮನೇ ರಾಮ ಸೀತಾ ರಾಮ 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 ಪ್ರಾಣೇಶ್ವರ, ಹೋದವರೆಲ್ಲ ಹೋಗಲಿ ಬಿಡಿ, ಅದಕ್ಕಾಗಿ ಈ ರೀತಿ ಏಕೆ ದುಃಖಿಸುತ್ತಿರುವಿರಿ? ಆದಷ್ಟು ಬೇಗನೆ ನನ್ನ ಕುಮಾರನನ್ನ ಭರ್ತನಿಗೆ ಕರೆಸಿ ಈ ರಾಜ್ಯವೆಲ್ಲವೂ ಪಟ್ಟಾಭಿಷೇಕ ಮಾಡೋಣ. ಇಂಥ ಸಂತೋಷ ಕಾಲದಲ್ಲಿ ಈ ರೀತಿ ಗೋಳಾಡುವುದನ್ನು ತಾವು ನಿಲ್ಲಿಸಬೇಕು. ಹೇಳಿ ಹೇಳಿ ಸ್ವಾಮಿ. ಪ್ರಾಣೇಶ್ವರ ಪ್ರಭು. ಹಾ ಸ್ವಾಮಿ, ಮೋಸವಾಯಿತೆ ಪ್ರಾಣೇಶ್ವರ, ಮುಂದೇನು ಗತಿ ಪ್ರಭು? ಅಯ್ಯೋ ಸ್ವಾಮಿ, ಹಾಳ ಮಂದರೆ ಮಾತನ್ನು ಕಟ್ಟಿಕೊಂಡು ನನ್ನ ಮಾಂಗಲ್ಯ ಭಾಗ್ಯವನ್ನೇ ಕಳೆದುಕೊಂಡರಲ್ಲ, ಮುಂದೇನು ಗತಿ?
ವಿಧಿಯ ಲೀಲೆಯು ಅರಿಯದೆ ಹೋದೆನು ಸಲ್ಲದು ಈ ಜಾಲೆ ದೇವ ಸಲ್ಲದು ಈ ಜಾಲೆ ದೇವ ಮೋಸವಾಯಿತು ಸ್ವಾಮಿ ಮೋಸವಾಯಿತು ಪ್ರಭು
ಪೂಜ್ಯರೇ, ಇದೇನು ವಿಪರೀತವು? ಭರತನೇ, ನಿಮ್ಮ ತಂದೆಯು ಪರಲೋಕವನ್ನು ಸೇರಿದನು. ಆ ಜನಕ! ಏನು ನಮ್ಮ ತಂದೆಯು ಪರಲೋಕವನ್ನು ಸೇರಿದರೆ? ಜನಕನೇ ಇನ್ನೋ ಅಯ್ಯೋ ಜನಕ, ನೀನು ಈ ಸಮಯದಲ್ಲಿ ಮೃತನಾಗಬಹುದೇ? ಇನ್ನು ನನ್ನಂತ ಪಾಪಿ ಹರಿಹರು ಕರಯಿಸಿದ ಅಮರಾಧೀಶ ನಿನ್ನಗಲತೆ ನಾನೀ ದೊರೆಯಲು ನಿನ್ನಗಲತೆ ನಾನೀ ದೊರೆಯಲು ಈ ತನುವನೆತ್ತಿ ಜೀವಿಸುವುದೆಂತೋ ಹರ ಹರ ಎನ್ನೆಯ ಮನವನು ಹರ ಹರ ಎನ್ನೆಯ ಮನವನು ಹರ ಹರ ಎನ್ನೆಯ ಮನವನು ಕೊರಾಗುತ್ತ ವಿಧಿ ಮಹಿಮೆಯಂತೋ ಹಾ ರಾಮಚಂದ್ರ, ನಿನಗೆ ವನವಾಸವು ಪ್ರಾಪ್ತಿಯಾಯಿತೆ. ನನ್ನನ್ನು ಓರ್ವನನ್ನಾಗಿ ಬಿಟ್ಟು ಹೋದೆಯಾ? ನನಗೆ ಗತಿ ಯಾರು? ಅಯ್ಯೋ ಜನಕ, ನೀನು ಈ ಸಮಯದಲ್ಲಿ ಮೃತನಾಗಬಹುದೇ? ಇನ್ನು ನನ್ನಂತ ಪಾಪಿಯ ಹಿರಿಯರು ಆ ರಾಮಚಂದ್ರ, ಪಾತಕಿಯಾದ ಕೈಕೆಯು ನನ್ನ ನಿಮಿತ್ತವಾಗಿ ನಿನ್ನನ್ನು ವನವಾಸಕ್ಕೆ ಕಳುಹಿಸಿ ಲೋಕ ನಿಂದಿತಕ್ಕೆ ಗುರಿ ಮಾಡಿದಳಲ್ಲದೆ ಜನಕನ ಮೃತ್ಯುವಿಗೂ ನಾನೇ ಕಾರಣವಿದ್ದೇನೆ. ಆ ವಿಧಿಯೇ, ನಾನಿನ್ನು ಬದುಕಿರಬಹುದೇ? ಕರಯಿಸಿದ ಅಮರಾಧೀಶ ಕರಯಿಸಿದ ಅಮರಾಧೀಶ ಸುರಲೋಕಕ್ಕೆ ಎಂತು ಹೋದೆ ಆಹಾ ಪಿತನೇ. ಯಮನಿಗೆ ನಿನ್ನಳು ಕರುಣವೋ
ದರದಗೆ ಚಿಂತೆಯು ನಾಸಿಬೋದು ಧೈರ್ಯ ವಿಕ್ರಮ ಪರಿಯ ಅಣ್ಣನೇ ಮನವನ್ನು ಸಮಾಧಾನ ಪಡಿಸಿಕೋ. ನಾವು ಈ ರೀತಿ ದುಃಖಿಸಿದ್ದರೆ ಮಹಾದೇವ ದುಃಖವು ಅಧಿಕವಾಗುವುದು. ಆದ್ದರಿಂದ ಮನವನ್ನು ಸಮಾಧಾನ ಪಡಿಸಿಕೋ. ಅಣ್ಣ ನಮ್ಮ ಚಿಕ್ಕಮ್ಮನಾದವರು ಕೈ ಕಾಲಲ್ಲಿ ಇಲ್ಲೇ ಮಾಡಿರೋಣ. ಮಾಡ್ಕೋ. ಹಾಗೆಲ್ಲ ಬೇಡ ಮಗನೇ, ನನ್ನ ಮಾತನ್ನು ಕೇಳು ಕುಮಾರ. ತರವಲ್ಲ ನಿನಗೆ ಜನನಿ, ತರವಲ್ಲ ನಿನಗೆ ಜನನಿ, ತರವಲ್ಲ ನಿನಗೆ ಜನನಿ. ಕುಮಾರ ರಾಮವನವ ಕೇಳಿಸಿ, ರಾಮಕೂಟವ ಧಾರಿಸಿ, ಆ ಮಹಿಮೆಯ ಚಾರಿಸಿ, ತರವಲ್ಲ ನಿನಗೆ ಜನನಿ, ತರವಲ್ಲ ನಿನಗೆ ಜನನಿ, ತರವಲ್ಲ ನಿನಗೆ ಜನನಿ. ಶಾಂತನಾಗು ಕುಮಾರ, ಕೋಪಿಸಿಕೊಳ್ಳಬೇಡ. ಕುಮಾರ ಛೇ ದುಷ್ಟ ಮಾತೆ, ನಾನು ನಿನಗೆ ಮಗನಾಗಬಹುದೇ? ಮತ ಪುತ್ರನೇ ಬಾರ, ಎನ್ನ ಮೋಹದ ರೂಪನೆ ಬಾರ. ಛೇ ದುಷ್ಟ ಮಾತೆ, ಮನ್ನದ ಪುತ್ರನೇ ಬಾರ, ಎನ್ನ ಮೋಹದ ರೂಪನೆ ಬಾರ. ಛೇ ದುಷ್ಟ ಮಾತೆ, ರವಿ ಪಿಲಕ್ಕೆ ಒಳ್ಳೆ ಕೀರ್ತಿಯನ್ನು ತಂದೆ. ಕೀರ್ತಿಗೆ ನೀಗಲೇ ಪಾಠವ ಕಾಟೋದೆ, ಕೀರ್ತಿಗೆ ನೀಗಲೇ ಪಾಠವ ಕಾಟೋದೆ. ನೀತನಗೆ ಬಾರ, ನೀತನಗೆ ಮನ್ಮಥ ಪುತ್ರನೇ ಮಾರ, ಎನ್ನ ಮೋಹದ ರೂಪನೆ ಬಾರ. ಛೇ ದುಷ್ಟ ಮಾತೆ, ಪ್ರೀತಿಗೆ ರಾಮ, ಮೋಹದ ನೀತಿಗೆ ಪ್ರೇಮ. ಮಂದಿನ ಮೋಗದೆ ರಾಮ, ಎನ್ನ ಮೋಗದ ರೂಪನೆ ನನ್ನ. ಅಲಿಗಲಿ ತೀರುವೆ ನಿನ್ನಯ ಪಾಠಕ್ಕೆ, ಅಲಿಗಲಿ ತೀರುವೆ ನಿನ್ನಯ ಪಾಠಕ್ಕೆ ಬಾರ ಮೋಗವನ. ಛೇ ದುಷ್ಟ ಮಾತೆ, ಮನ್ಮಥ ಪುತ್ರನೇ ಬಾರ, ಎನ್ನ ಮೋಗದ ರೂಪನೆ ಬಾರ. ಕುಮಾರ, ಇದೆಲ್ಲವೂ ನಿನಗಾಗಿ ಮಾಡಿ, ಅದಕ್ಕಾಗಿ ನೀನು ಇಷ್ಟು ಕೋಪಿಸಿಕೊಳ್ಳುವುದು ಏಕೆ ಕಂದ? ನನ್ನ ಮಾತನ್ನು ಕೇಳು ಕುಮಾರ. ಛೇ ದುಷ್ಟ ಮಾತೆ, ನಾನು ನಿನಗೆ ಮಗನಾಗಬಹುದೇ? ಈ ಪ್ರಪಂಚವು ಇರೋವರೆಗೂ ಅಪಕೀರ್ತಿಗೆ ತಾಯಿಯೇ ಹೊರಿತು ನನಗೆ ಬೇರೆ ತಾಯಿಯೇ ಇಲ್ಲ. ಶಾಂತರಾಗು ಮಗನೇ, ಈ ರೀತಿ ಮಾತನಾಡಬೇಡ ಕುಮಾರ. ಮಂಗಳ ಸ್ನಾನವನ್ನು ಮಾಡಿ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗು ಮಗನೇ. ಏನೋ ನನಗೋಸ್ಕರ ರಾಮಚಂದ್ರನು ಹೊಲಕ್ಕೆ ಕಳಿಸಿದೆಯಾ? ಹೌದು ಕುಮಾರ. ನೀನೆಂತ ಕಠಿಣಾತ್ಮಳು, ಅಯ್ಯೋ ಬುದ್ಧಿ. ರವಿಕುಲಕ್ಕೆ ಒಳ್ಳೆ ಕೀರ್ತಿಯನ್ನು ತಂದೆ. ಛೇ, ನಿನ್ನ ಮುಖವನ್ನು ನೋಡಬಾರದು. ಹಾಗೆನ್ನಬೇಡ ಮಗನೇ. ಅಲ್ಲದೆ ರಾಮಚಂದ್ರನ ದುಃಖದಿಂದ ಪಿತನಿಗೂ ಮೃತ್ಯುವನ್ನುಂಟು ಮಾಡಿದೆ. ಇನ್ನು ನನಗೆ ಯಾಕೆ ಮೃತ್ಯುವನ್ನುಂಟು ಮಾಡಲಿಲ್ಲ? ಹಾಗೆನ್ನಬೇಡ ಮಗನೇ, ಹಾಗೆನ್ನಬೇಡಪ್ಪ. ಪರ ಪರ ಮೂರ್ಖಾದವಳೇ, ಪರ ಪರ ಮೂರ್ಖಾದವಳೇ, ನೋಡಲು ಹೊಡೆದಿಡುವೆನು ನಿನ್ನ ಪಾಪ ಅಲ್ಲವೇ? ಬಿಡ ಬಿಡ ನಿನ್ನಯ ಸವಿನುಡಿಗಳನ್ನು, ಬಿಡ ಬಿಡು ನಿನ್ನಯ ಸವಿನುಡಿಗಳನ್ನು.
ಹೆಚ್ಚಾಗಿ ಮಾತನಾಡಿದರೆ ತುಂಡು ತುಂಡಾಗಿ ಕಡಿದು ಬಿಡುವೆನು. ತಾಯಿ ಎಂಬ ವಾತ್ಸಲ್ಯದಿಂದ ಬಿಟ್ಟಿರುವೆನು. ದೂರ ಹೋಗು. ತಪ್ಪು ಶಿಕ್ಷೆ ಆದೀತು. ಅಯ್ಯೋ ಅನುಜ, ಶತ್ರುಘ್ನ, ನಾವು ಶ್ರೀರಾಮಚಂದ್ರರನ್ನು ಕರೆತರಲು ದಂಡ ಕಾರಣ್ಯಕ್ಕೆ ಹೋಗೋಣ. ಸೇನೆಯನ್ನು ಸಿದ್ಧಪಡಿಸು. ಭರತನೇ, ನಿನ್ನ ಇಷ್ಟದಂತೆ ಆಗಲಿ. ರಾಮಚಂದ್ರನಿಗೆ ಈ ಸಂಗತಿಯನ್ನು ತಿಳಿಸೋಣ ನಡೆ. ಇನ್ನು ಮುಂದೆ ನಿಮ್ಮ ತಂದೆಯ ಪರಲೋಕ ಕ್ರಿಯಾದಿಗಳನ್ನು ನಡೆಸಲು ಪ್ರಯತ್ನಿಸು. ಪೂಜ್ಯರೇ, ನಿಮ್ಮ ಅಪ್ಪಣೆಯಂತೆ ಆಗಲಿ.